ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ವಿಜಯ್. ನನ್ನ ಹೆಸರು ವೀರ್ ಜಯಂತ್ ಅಂತ ಆ್ಯಂಡ್ ಯು ಆರ್ ವಾಚಿಂಗ್ ಎಪಿಸೋಡ್ 1 ಆಫ್ ಲದಾಖ್ ಸೀರೀಸ್. ಸೊ ಈ ವಿಡಿಯೋಲ್ಲಿ ಬೆಂಗಳೂರು ಟು ಮನಾಲಿ ಟ್ರಾವೆಲ್ ಮಾಡಿದ್ದು ಮತ್ತೆ ಮನಾಲಿಯಲ್ಲಿ ಮಾಡಿರೋ ಅಡ್ವೆಂಚರ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡೋಣ. ಮನಾಲಿಗೆ ಹೋಗ್ಬಿಟ್ಟು ನಾನು ಅಡ್ವೆಂಚರ್ ಸ್ಟಾರ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ನನ್ನ ಅಡ್ವೆಂಚರು ನನ್ನ ಮನೆ ಬಿಟ್ಟಿದ್ದು ಹಾಫ್ ಅನ್ ಅವರ್ಗೆ ಸ್ಟಾರ್ಟ್ ಆಯಿತು. ಏನಂದರೆ ನನ್ನ ಫ್ರೆಂಡ್ಸ್ ನಾನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾ ಇದ್ರು. ನಾವು ಮನೆ ಬಿಟ್ಟಿದ್ದು ಅರ್ಧ ಗಂಟೆಗೆ ರಿಯಲೈಸ್ ಆಯಿತು ಏನಂದರೆ ನಂದು ಹಾರ್ಡ್ ಡಿಸ್ಕ್ ಎಲ್ಲ ಮರ್ತೋಗ್ಬಿಟ್ಟಿದೆ, ಮನೆಯಲ್ಲ ಮರ್ತೋಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ನನ್ನ ತಮ್ಮನಿಗೆ ಫೋನ್ ಮಾಡಿಬಿಟ್ಟು ಅರ್ಧ ದಾರಿ ಕರ್ಸ್ಕೊಂಡೆ. ಸೊ ನಾನು ಮನೆ ಬಿಟ್ಟಿದ್ದು ಸಾಯಂಕಾಲ 5:30ಗೆ, ಫ್ಲೈಟ್ ಇದ್ದಿದ್ದು 8:30ಗೆ. ಸೊ ನನ್ನ ಜರ್ನಿ ಇದ್ದಿದ್ದು 2.5 hours ನನ್ನ ಮನೆ ಬಿಟ್ಟಾಗ. ಸೊ ನನ್ನ ತಮ್ಮ ಬಂದ್ಬಿಟ್ಟು ಕೊಡೋಷ್ಟರಲ್ಲಿ ಒಂದು 6:15 ಆಗೈತು. ಅವ್ನು ಬಂದಿದ್ದೆ ಹೊರಡ್ಬೇಕಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಬೋಂಡಾ ಬಜ್ಜಿ ತಿನ್ಕೊಂಡಿದ್ರು. ಸೂಪರ್ ಹೋಗೋಣ ಅಂದ್ರೆ ಕಾಯೋ ಒಂದು ನಿಮಿಷ ಕ್ಯಾಪ್ಸಿಕಮ್ ಬೋಂಡ ಹೇಳಿದೀನಿ, ಅದೊಂದು ಬಂದ ಮೇಲೆ ಪಾರ್ಸಲ್ ತಗೊಂಡ್ಬಿಟ್ಟು ಹಂಗೆ ಹೋಗೋಣ ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲೇ ಇನ್ನೊಂದು 15 ನಿಮಿಷ ಡಿಲೇ ಮಾಡಿಸಿದ್ರೆ ನಂಗೆ ನಾನು ಫಸ್ಟ್ ಟೈಮ್ ನಾನು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಏರ್ಪೋರ್ಟಲ್ಲಿ ನಂಗೆ ಬೋರ್ಡಿಂಗ್ ಎಲ್ಲಿ ಮಾಡ್ಬೇಕು ಗೊತ್ತಿಲ್ಲ, ಲಗೇಜಸ್ ಎಲ್ಲಿ ಡ್ರಾಪ್ ಮಾಡ್ಬೇಕು ಗೊತ್ತಿಲ್ಲ, ಮತ್ತು ಬೋರ್ಡಿಂಗ್ ಪಾಸ್ ಎಲ್ಲಿ ತೊಗೊಬೇಕು ಗೊತ್ತಿಲ್ಲ, ಏನೂ ಗೊತ್ತಿರಲಿಲ್ಲ. ಸರಿ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕಿದಾಗ ಅಲ್ಲಿ ತೋರಿಸ್ತಾ ಇದ್ದಿದ್ದು ETA ಬಂದ್ಬಿಟ್ಟು 8:40 ತೋರಿಸ್ತಾ. ಅವಾಗ ನಂದು ಬೋರ್ಡಿಂಗ್ ಇದ್ದಿದ್ದು 8:30ಗೆ. ಸೊ ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ಪಟ ಅಂತ ಹೊರಟ್ವಿ. ಆಮೇಲೆ ಅಲ್ಲೋಗಿ ನೋಡ್ತಾ ಇದ್ರೆ ಫ್ಲೈಟು 55 ಮಿನಿಟ್ಸಿಂದ ಡಿಲೇ ಆಗಿತ್ತು. ಸೊ ನನಗೆ ಮಾಡಿರೋದು ಏನು, ಇಷ್ಟು ಸರ್ಕಸ್ ಮಾಡಿಬಿಟ್ಟು ನೋಡಿದ್ರೆ ಫ್ಲೈಟೇ ಡಿಲೇ ಆಗಿತ್ತು. ಸುಧಾರಿಸ್ಕೊಂಡು ಕೂತಿ 9:35 ಬೋರ್ಡ್ ಆಗಿ ಫ್ಲೈಟಲ್ಲಿ ಕೂತಿ ಲಕ್ಕಿಲಿ ನನ್ನ 2 ಸೀಟ್ ಇತ್ತು. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನನ್ನ 3 ಸೀಟು ನನ್ನ ಪಕ್ಕದಲ್ಲಿ ಏನು 2 ಸೀಟ್ ಇತ್ತು ಅದನ್ನು ಖಾಲಿ ಇತ್ತು, ಯಾರೂ ಬರಲಿಲ್ಲ. ಏರ್ ಹೋಸ್ಟೆಸ್ಸಿಗೆ ಹೇಳಿದ್ದೆ ಇದು ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟಿಂದ, ಪ್ಲಸ್ ಊಟನೂ ಮಾಡಿರಲಿಲ್ಲ ಏನೂ. ಅಂದರೆ ಅವತ್ತೇ ನಾನು ಈ ವಿಡಿಯೋ ನೋಡ್ಕೊಂಡು ಹೋಗಿದ್ದೆ, ನಕ್ಕನ್ಲಿ ಸುಭಾಷ್ದು ಫ್ಲೈಟಲ್ಲಿ ವಾಂತಿ ಹೊಡಿತಾರೋ ವಿಡಿಯೋ ನೋಡ್ಬಿಟ್ಟು ಹೋಗಿದ್ದೆ. ಏನಕ್ಕಪ್ಪ ಆ ಥರ ರಿಸ್ಕ್ಗಳೇ ಬೇಡ, ಫಸ್ಟ್ ಟೈಮ್ ಇದು ಟ್ರಾವೆಲ್ ಮಾಡಬೇಕಾದ್ರೆ ಅಂದ್ಬಿಟ್ಟು ಏನೂ ತಿಂದಿರೋ ಹೋಗಿದ್ದೆ. ಹೊಟ್ಟೆ ಹಸಿತೈತೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಏರ್ ಹೋಸ್ಟೆಸ್ಸಿಗೆ ಕರೆದ್ಬಿಟ್ಟು ಕೇಳಿದೆ ಏನಾದರೂ ಸಿಗ್ಬೋದಾ ತಿನ್ನೋಕ್ಕೆ ಅಂತ. ಅದರಲ್ಲಿ 30 ರೂಪಾಯಿ ಕಪ್ ನೂಡಲ್ಸು 300 ರೂಪಾಯಿಗೆ ಮಾರ್ತಾವ್ರೆ. ಸರಿ ಇನ್ನೇನೋ ಮಾಡೋಕ್ಕಾಗಲ್ಲ, 300 ರೂಪಾಯಿ ಕೊಟ್ಟು 30 ರೂಪಾಯಿ ಕಪ್ ನೂಡಲ್ಸ್ ತೊಗೊಂಡ್ಬಿಟ್ಟು ತಿಂದು ಮಲ್ದೆ. ಒಳ್ಳೆ ಕನ್ಸು ಬೀಳ್ತಾರ ಟೈಮಲ್ಲಿ ಡಮಾನ್ ಅಂತ ಹಿಂಗೆ ಬಿತ್ತು ಫ್ಲೈಟು ಕೆಳಗೆ. ಲಿಟ್ರಲಿ ನನ್ನ ಸೀಟಿಂದ ಸ್ವಲ್ಪ ಮೇಲೆ ಎದ್ಬಿಟ್ಟೆ. ನಂಗೆ ಗೊತ್ತಾ ಆ ಫೀಲ್ ಆಯಿತು, ಸೀಟಿಂದ ಮೇಲೆ ಆರ್ತಿರೋ ಫೀಲ್ ಆಯಿತು. ಆಮೇಲೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಕ್ಸ್ಪೀರಿಯನ್ಸಿಂಗ್ ಟರ್ಬುಲೆನ್ಸ್ ನಾವು ಪ್ಲೀಸ್ ವೇರ್ ಯುವರ್ ಸೀಟ್ ಬೇಲ್ಟ್ಸ್ ಅಂದ್ಬಿಟ್ಟು ಯಪ್ಪ ಅಂದ್ಬಿಟ್ಟು ಫಸ್ಟ್ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಕಿಟಕಿಯಿಂದ ನೋಡ್ತಾ ಇದ್ದೀನಿ, ಜೋರು ಮಳೆ, ಬ್ಲಿಂಕರ್ಸೇ ಕ್ಲೀನಾಗಿ ಕಾಣ್ತಾ ಇತ್ತು, ಜೋರು ಮಳೆ ತಪ್ಪ ಅಂತ ಬಂದು ಬೀಳ್ತಾ ಇರೋದು. ಆಮೇಲೆ ನೋಡ್ತಿದ್ದೀನಿ ಸಿಡ್ಲು ಹೊಡಿತಾ ಐತೆ. ಯಾವ್ದು ಇದು ನಂದು ಫಸ್ಟ್ ಟೈಮ್, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು ಗುರು ಈ ಥರ ಖರಾಬಾಗಿ ಹೋಗ್ತೈತೆ ಅಂದ್ಬಿಟ್ಟು. ಸರಿ 1-2 ನಿಮಿಷ ಹಂಗೆ ಕೂತೆ. ಮತ್ತು ಇನ್ನೊಂದು ಒಂದೊಂದು ನಿಮಿಷಕ್ಕೆ ಒಂದು 5-5 ಸತಿ ಹಿಂಗೆ ಹಿಂಗೆ ಆಡ್ತಾ ಇತ್ತು ಫ್ಲೈಟ್. ಅದು ಸರಿ ಇನ್ನೂ ನಿದ್ದೆ ಬರ್ತಾ ಇಲ್ಲ ಇವಾಗ, ನಿದ್ದೆ ಮಾಡೋಕ್ಕೆ ಮನಸ್ಸೇ ಇಲ್ಲ ಇವಾಗ. ಮನ್ಸಿಗಿಂತ ಆ್ಯಕ್ಚುಲಿ ನಿದ್ದೆ ಮಾಡೋಕ್ಕೆ ಭಯ ಇವಾಗ. ಮತ್ತೇನಾದರೂ ಈ ಥರ ಆಗ್ಬಿಡತ್ತೋ ಹಿಂಗೆ ಅಂದ್ಬಿಟ್ಟು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ ಲಿಟ್ರಲಿ ಒಂದು ಕೆಂಪು ಬಸ್ಸಲ್ಲಿ ಹೋದಂಗಿತ್ತು, ಒಂದು ಹಳ್ಳ ದಿನ ಇರೋ ರೋಡಲ್ಲಿ ಹಿಂಗೆ ಆಡ್ಕೊಂಡೇ ಹೋಗ್ತಾಯಿತ್ತು ಫ್ಲೈಟು. ಅಲ್ಲೇ ಚಂಡೀಗಢಿಗೆ ರೀಚ್ ಆದ್ವಿ, ಒಂದು 12:30 ಹಂಗೇನೋ ರೀಚ್ ಆದ್ವಿ ಚಂಡೀಗಢಿಗೆ. 12:30 ಅಲ್ಲ, ಆಲ್ಮೋಸ್ಟ್ 1 o'clock ಏನೋ ಆಗಿತ್ತು ರೀಚ್ ಆಗೋಕ್ಕೆ ಚಂಡೀಗಢಿಗೆ ರೀಚ್ ಆಗಿ. ಮತ್ತು ಏನಂದರೆ ನಮ್ಮ ಟೀಮ್ ಮೆಂಬರ್ಸ್ ಇಬ್ಬರು ಆಲ್ರೆಡಿ ಅವ್ರು ನನಗೂ 1 ಅವರ್ ಮುಂಚೆ ಹೊರಟಿ ಅವ್ರು ಆಲ್ರೆಡಿ ನನಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಅಲ್ಲಿಂದ ನಮ್ಮ ಮನಾಲಿಗೆ ಅಲ್ಲಿಂದ ಬಸ್ ಇತ್ತು ನಮಗೆ. ಒಂದು 7 ಗಂಟೆಗೆ ಕುಲು ಹತ್ರ ರೀಚ್ ಆದ್ವಿ. ಕೆಳಗೆ ಇಳ್ದಿಲ್ದಂಗೆ ಕಾಣಿಸ್ತು ನೋಡಿ ಫಸ್ಟ್ ವ್ಯೂ ಆಫ್ ಹಿಮಾಲಯಸ್. ಕ್ರೇಜಿ ಆಗಿತ್ತು ಲಿಟರ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬರೀ ಹಿಮಾಲಯಸ್ ಏನಿದೆಯೋ ಬರೀ ಯಾರ್ದಾನ ಬೇರೆ ವೀಡಿಯೋಸ್ ಎಲ್ಲ ಇಲ್ಲೋ ಮತ್ತು ಇಲ್ಲಾಂದರೆ ಫೋಟೋಗಳೆಲ್ಲ ಅದು ಅಷ್ಟೇ ನೋಡಿರೋದು. ಬಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದಾಗ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏನು ಯೋಚನೆ ಮಾಡಿದೆ, 1-2 ನಿಮಿಷ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಮನಾಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 9:30 ಹಂಗೇನೋ ಆಯಿತು. ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಹೋಗ್ತಾ ಇದ್ದಂಗೆ ರಿವರ್ ರಾಫ್ಟಿಂಗು ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾರೂ ಬರೋಕ್ಕೆ ರೆಡಿ ಇಲ್ಲ. ಸೊ ಬರೀ 3 ಜನ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಯಿತು. ಆಮೇಲೆ ಅಲ್ಲಿದ್ದಿದ್ದು ಬರೀ ಒಂದೇ ಗಾಡಿ. ಸೊ ಇನ್ನೊಂದು ಗಾಡಿ ಹಾಕ್ಬಿಟ್ಟು ರೆಂಟ್ ತಗೊಳ್ಬೇಕಿತ್ತು. ಆ ಗಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮನಾಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲೇ ಅವ್ರದ್ದು ಇದ್ದಿದ್ದು
ಅಲ್ಲಿಂದ ಮತ್ತೆ ಇನ್ನೊಂದು ಗಾಡಿ ವಾಪಸ್ ತರೋಷ್ಟರಲ್ಲೇ 1 hour ಆಯಿತು. ಅದು ಬರೀ 3 kilometers ಡಿಸ್ಟೆನ್ಸ್ಗೆ 1 hour ಆಯಿತು. ರೀಸನ್ ಏನಂದರೆ ಟ್ರಾಫಿಕ್ ಜಾಮ್ ಅಂತ. ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಇರೋದೇ ಒಂದು ಸೈಡ್ ರೋಡ್, ಅದು ಒಂದು ಟ್ರಕ್ಕೋ ಇಲ್ಲಾಂದರೆ ಒಂದು ಲಾರಿನೋ ಏನಾದರೂ ಬಂತಂದರೆ ಅಷ್ಟೇ, ಏನು ಕದ್ಲದೇ ಇಲ್ಲ, ಕಿಲೋಮೀಟರ್ಗಳು ಗಟ್ಟಲೆ ನಿಂತ್ಕೊಂಡ್ಬಿಡ್ತಾವೆ ಗಾಡಿ, ಅಲ್ಲಾಡೋದು ಇಲ್ಲ. ಲಿಟ್ರಲ್ ನಂಗೆ ಅವತ್ತು ಸಿಲ್ಕ್ ಬೋರ್ಡ್ ಇದ್ದಂಗೆ ಐತಿ ಇಲ್ಲಿ ಮನಾಲಿಯಲ್ಲಿ. ಬೆಂಗಳೂರು ಟ್ರಾಫಿಕಿಂದ ಎಲ್ಲಾದರೂ ದೂರ ಹೋಗೋಣ ಅಂತ ಬಂದರೆ ಆ ಬೆಂಗಳೂರು ಟ್ರಾಫಿಕ್ಕೆ ನನ್ನ ಜೊತೆಗೆ ಬಂದ್ಬಿಟ್ಟಿತ್ತು ಮನಾಲಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಗಾಡಿ ತೊಗೊಂಡ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಒಂದು 20 kilometers ದೂರದಲ್ಲಿ ಇತ್ತಿದ್ದು ಪ್ಯಾರಾಗ್ಲೈಡಿಂಗ್ ಏರಿಯಾ. ರಿಯಲ್ ಪಬ್ಜಿ ಅಂತೆ. ಅಲ್ಲಿ ಹೋಗಿ ಇನ್ನೇನು ಪ್ಯಾರಾಗ್ಲೈಡಿಂಗ್ ಏರಿಯಾ ಹತ್ರ ಹೋದಾಗ ಪ್ಯಾರಾಗ್ಲೈಡಿಂಗ್ ಮಾಡಕ್ಕೆ ಹೋಗಿದ್ವಿ. ಅಲ್ಲಿ ಏನು ವಿಂಡ್ ಪ್ರೆಷರ್ ಕಮ್ಮಿ ಆಯ್ತು ಅಂದ್ಬಿಟ್ಟು ಇವಾಗ ರಿವರ್ ರಾಫ್ಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಇದ್ರಲ್ಲಿ ಹೋಗ್ತಾ ಇರೋದು ನಾವು ಬರೀ 3 ಜನ, ಸ್ಪೆಷಲ್ ಪ್ರಿವಿಲೇಜ್. ಫೈನಲಿ ನಮ್ಮ ಬೋಟ್ ತೆಗಿತಾವ್ರೆ. भैया पुश कर रहे हैं क्या? ನಮ್ಮನ್ನ ಕರ್ಕೊಂಡು ಹೋಗ್ರಿ ಅಂದರೆ ಆಟ ಆಡ್ತಾವ್ರಿ ಇಬ್ರು ಸೇರ್ಕೊಂಡಲ್ಲಿ. ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ ನೋಡಿ. ಇವ್ರು ನೆಂದೇ ಇಲ್ಲ ಜಾಸ್ತಿ, ಎಲ್ಲರಿಗಿಂತ ಜಾಸ್ತಿ ನಾನೇ ನೆಂದಿರೋದು. ಬರೀ ನಮ್ಮ ಕಡೆಗೆ ಆಡ್ಸ್ಕೊಳ್ತಿದ್ರು. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬಂದ್ವಿ. ಮತ್ತೆ ಇಲ್ಲಿ ಯಾವಾಗಲೂ ಕೇಳಿದ್ರು ಇನ್ನೂ ವೆದರ್ ಹಂಗೆ ಖರಾಬ್ ಆಗೈತೆ, ಇನ್ನೂ ಚೇಂಜ್ ಆಗಿಲ್ಲ, ಅಲ್ಲಿ ಟೇಕ್ ಆಫ್ ಮಾಡೋಕ್ಕೆ ಆಗಲ್ಲ, ಏರ್ ಪ್ರೆಷರ್ ಇಲ್ಲ ಹಾರಕ್ಕಂಥದ್ದು ಹಂಗಿಂಗೆ ಅಂತ ಹೇಳ್ತಾ ಇದ್ದ ಅವನು. ಸರಿ ಇನ್ನೇನು ಆಮೇಲೆ ಇನ್ನೊಂದು ಆಪ್ಷನ್ ಕೊಟ್ಟರು ಅವ್ರು ನಮಗೆ. ಸೊ ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 5 o'clockಗೆ ಬನ್ನಿ, ಅವಾಗ ವೆದರ್ ಸೂಪರ್ ಆಗಿರುತ್ತೆ, ಅವಾಗ ಬಂದು ನೀವು ಮಾಡ್ಬೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಚೇಟನ್ಗೆ ಫೋನ್ ಮಾಡಿಬಿಟ್ಟು ಕೇಳಿದ್ವಿ, ಹಿಂಗೆ ಚೇಟನ್ ಇನ್ನು ಈ ಥರ ಹೇಳ್ತಾವ್ರೆ, ಇವಾಗ ಮಾಡೋಕ್ಕಾಗಲ್ವಂತೆ, ಬೆಳಿಗ್ಗೆ ಒಂದು 5 ಗಂಟೆಗೆ ಬಂದ್ಬಿಟ್ಟು ಮಾಡೋಕ್ಕಂತ ಹೇಳ್ತಾವ್ರೆ ಹಿಂಗೆ ಅಂತ ಹೇಳಿದ್ವಿ. ಚೇಟನ್ ಅವೆಲ್ಲ ಆಗಲ್ಲಪ್ಪ, ಬೆಳಿಗ್ಗೆ ನಾವು 7 ಗಂಟೆಗೆ ಹೊರಡಬೇಕು, ನೆಕ್ಸ್ಟು ಲದಾಖ್ ಟ್ರಿಪ್, ಇದು ಲದಾಖಿಗೆ ಹಂಗಿಂಗೆ ಅಂತ ಹೇಳಿದ್ರು. ಓ ಸರಿ ಗುರು, ಇನ್ನೇನು ಮಾಡೋಕ್ಕಾಗತ್ತೆ, ಆಪ್ಷನ್ ಇಲ್ಲ. ಅಲ್ಲಿ ಇನ್ನೊಂದು ಅವರಿಗೆ ಕ್ಲೋಸ್ ಆಗುತ್ತೆ. ಆ ಪ್ಯಾರಾಗ್ಲೈಡು ಟೇಕ್ ಆಫ್ ಏರಿಯಾಗೆ ಹೋಗೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ಇನ್ನು ಆಪ್ಷನ್ ಇನ್ನೂ ವೇಟ್ ಮಾಡಿ, ಇನ್ನೂ ವಿಂಡ್ ಸರಿಗೆ ಹೋಗ್ತಾ ಇಲ್ಲ ಅಂತ ಬಂದ್ವಿ. ಆದರೂ ಅಂದ್ಬಿಟ್ಟು ಇನ್ನೂ ಒಂದು 15-20 ನಿಮಿಷ ಅಲ್ಲೇ ಕಾದ್ವಿ. ಸರಿ ಅಂದ್ಬಿಟ್ಟು ಆಮೇಲೆ ಕಾಯ್ತಾ ಇನ್ನೇನು ಅವರು ನಾವು ಕಳಿಸಿದ ದುಡ್ಡು ರೀಫಂಡ್ ಮಾಡಿಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತು, ಅಕಸ್ಮಾತ್ ನೀವು ನಾಳೆ ಬನ್ನಿ, ಬೆಳಿಗ್ಗೆ ಬನ್ನಿ, ಮಾಡೋಂಗಿದ್ರೆ ಬೆಳಿಗ್ಗೆ ಬಂದು ಮಾಡಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಗಾಡಿ ತೊಗೊಂಬಿಟ್ಟು ಇನ್ನೇನು ಹಿಂಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಕಾಲ್ ಬಂತು ಅವ್ರಿಗೆ, ಅಲ್ಲಿ ಟೇಕ್ ಆಫ್ ಏರಿಯಿಂದ ಕಾಲ್ ಬಂತು. ವಿಂಡ್ಸ್ ಎಲ್ಲ ಕರೆಕ್ಟಾಗಿ ಆಗೈತಿ, ಇವಾಗ ಪ್ಯಾರಾಗ್ಲೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ಅಂದ್ಬಿಟ್ಟು ಇಮಿಡಿಯೇಟ್ ಮತ್ತೆ ಎತ್ತಿದ ಗಾಡಿ ಹಂಗೆ ನಿಲ್ಲಿಸ್ಬಿಟ್ಟು ಅವ್ರ ಪಿಕಪ್ ಟ್ರಕ್ಗೆ ಹತ್ಕೊಂಡ್ವಿ. ನಾವು ಪಿಕಪ್ ಟ್ರಕ್ಕಲ್ಲಿ ಹೋಗ್ತಾ ಇದ್ದಂಗೆ ಆ ಮನುಷ್ಯಂಗೆ ಅದು ಓಡಿಸ್ತಾರೆ, ಅವ್ನಿಗೆ ಅದು ಏನು ಜೋಶೋ ಗೊತ್ತಿಲ್ಲ. ಅವರು ಲಿಟ್ರಲಾಗಿ ಒಂದೇ ಒಂದು ಗಾಡಿ ಹೋಗ್ಬೋದು, ಫುಲ್ಲು ಬೆಟ್ಟದ ಮೇಲೆ ಇರೋದು ಹೋಗೋಂಥ ರೋಡ್ ಅದು. ಆ ರೋಡಲ್ಲಿ ಮನುಷ್ಯ 70 ಕೆಳಗೆ ಇಳಿಸಿಲ್ಲ, 70-80 ಕೆಳಗೆ ಇಳಿಸಿಲ್ಲ, ಡೊಡ ಉಳ್ತಾನೆ ಅವನೇ. ನಾವು ಹಿಂದಲ್ಲಿ ಕೂರಕ್ಕೂ ನಿಮಗೆ ಕರೆಕ್ಟಾಗಿ ಜಾಗ ಇಲ್ಲ, ಅಲ್ಲಿ ನಿಂತ್ಕೋಬೇಕಲ್ಲಿ, ನಿಲ್ಲಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗಪ್ಪ ರಾಜ ಅಂತ ಹೇಳಿದ್ರೆ ಅವನು ಕುಚ್ ಭೀ ಇದರಿ ಆಗಯ 2 ಮಿನಿಟ್ ಸಾಮಾನ್ಲು ಇದರಿ ಆಗಯ ಅಂದ್ಬಿಟ್ಟು ಹೋಯ್ತಾನೆ ಅವ್ನು. ಇನ್ನೂ ಒಂದು 10 ನಿಮಿಷ ಕಪ್ ಸ್ಪಾಟ್ ಹತ್ರ ಹೋದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ 3-4 ಏರಿಯಾ ಇತ್ತು ಇದು ಟೇಕ್ ಆಫ್ ಆಗೋಕ್ಕೆ. ಸೊ ನಾನು ಒಂದು ಕಡೆ, ವಿಶ್ವಾಬ್ರೋ ಒಂದು ಕಡೆ, ಮತ್ತು ರೋಹನ್ ಬ್ರೋ ನಮ್ಮಿಬ್ಬರದ್ದು ಆದಮೇಲೆ ಅವ್ರದ್ದು ನೆಕ್ಸ್ಟ್ ಇತ್ತು ಅವ್ರದ್ದು. ಸರಿ ಅಂದ್ಬಿಟ್ಟು ನನಗಿದ್ದಿದ್ದು ಲೊಕೇಶನ್ ಬಂದ್ಬಿಟ್ಟು ರೈಟ್ ಸೈಡೆಲ್ಲ. ಲಿಟ್ರಲಿ ಆ ಟೇಕ್ ಆಫ್ ಏರಿಯಾ ಹೆಂಗೈತೆ ಅಂದರೆ ಹಿಂಗೈತೆ ಅಂಥ ಜಾಗ ನಿಂತ್ಕೊಂಡ್ಬಿಟ್ಟು ನನಗೆ ಟೇಕ್ ಆಫ್ ಮಾಡಬೇಕು ಅಂತ ಹೇಳ್ತಾವ ಅವನು.
ಹಿಂಗೂ ಟೇಕ್ ಆಫ್ ಮಾಡಲಿ ನಾನು. भागना है, खड़े रहना है, मैं आपकी हेल्प करूंगा ना, मेरे साथ खड़े होके फुल पावर भागना है, ठीक है? हेल्प कर रहा हूँ मैं आपकी जस्ट, ओके? हाँ, हम आपकी हेल्प कर रहे हैं, आपने हमारे पकड़ना नहीं, भागना है, ठीक है? मेरे साथ ऐसा ही रहेगा। चलो 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 चलो, खड़े रहो, भागो, खड़े रहो, खड़े। ಒಂಥರ ಭಯ ಆಯಿತು ನನಗೆ, ಓಡಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಹೋಗ್ಬಿಡೋದು ಅಂದ್ಬಿಟ್ಟು. ಹಿಂಗೆ ಕಾಲಿಟ್ಟು ಎರಡನೇ ಹೆಜ್ಜೆಗೆ ಪ್ಯಾರಾಶೂಟ್ ಅದು ಫುಲ್ ವಿಂಡಿಗೆ ಫುಲ್ ಓಪನ್ ಆಗಿ ಟೇಕ್ ಆಫ್ ಆಯ್ತು ನೋಡಿ. ಜಸ್ಟ್ ಮಿಸ್ ಇವಾಗ ಒಂದು ಫೋಟೋಗ್ರಾಫರ್ ಇದ್ರು ಮುಂದೆನೆ ಗುದ್ಬಿಡ್ತಾ ಇದ್ವಿ, ಓಡ್ಬಿಟ್ರು ಹಂಗೆ ಇವರೇ. लग सकता था ना भाई आपको चोट? ನಾನು ಲ್ಯಾಂಡ್ ಆಗ್ತಾ ಇದ್ದಂಗೆ ಹಿಂದೆ ವಿಶ್ವಾಬ್ರೋ ಬಂದರು, ಅವರು ಲ್ಯಾಂಡ್ ಆದರು. ಅವ್ರು ಲ್ಯಾಂಡ್ ಆಗಿ ಒಂದು 2-3 ನಿಮಿಷಕ್ಕೆ ರೋನ್ ಬ್ರೋನು ಬಂದರು, ಲ್ಯಾಂಡ್ ಆದರು. ಹೆಂಗಿತ್ತು ಬ್ರೋ? ಸ್ಟಾರ್ಟಿಂಗಲ್ಲಿ ಹತ್ಬೇಕಾದ್ರೆ ಮಾತ್ರ ಸ್ವಲ್ಪ ಭಯ ಆಯ್ತಲ್ಲ? ಅವ್ನು ಹೋಗೋವರೆಗೂ ಅಷ್ಟೇ, ಹಾಂ, ಕೂತಿದ್ಮೇಲೆ ಸಕ್ಕತ್ತಾಗಿ ಕ್ರೇಜಿ ಆಗಿತ್ತು. ಎಲ್ಲ ಗೇರೆಲ್ಲ ಬಿಚ್ಚಿಡ್ತಾ ಇದ್ದಂಗೆ ಜೋರಾಗಿ ಕಿರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸುಮಾರು ಜನ 3-4 ಜನ ಕಿರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ನೋಡಿದ್ರೆ ಲ್ಯಾಂಡ್ ಆಗಬೇಕಾದ್ರಲ್ಲಿ ಯಾರಿಗೂ ಇಂಜುರಿ ಆಗೈತೆ, ಡೈರೆಕ್ಟ್ ಹೋಗ್ಬಿಟ್ಟು ಕಲ್ಗಳ ಮಧ್ಯದಲ್ಲಿ ಬಿದ್ದವ್ರು ಅವರು. ಅದೇ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲೆಫ್ಟ್ ಸೈಡ್ಗೆ ಫುಲ್ ಕಲ್ಲಿರೋಂಥದ್ದು ಏರಿಯಾ ಅದು. ಆ್ಯಕ್ಚುಲಿ ಅದು ನದಿ, ಅದು ಅಲ್ಲಿ ನೀರು ಇರಲಿಲ್ಲ. ಸೊ ನೀರು ಕಮ್ಮಿ ಇದೆ ಅಂದ್ಬಿಟ್ಟು ಫುಲ್ ಡ್ರೈ ಆಗಿಬಿಟ್ಟಿತ್ತು ಅಲ್ಲಿ. ಅಂಥ ಏರಿಯಾದಲ್ಲಿ ಬಂದ್ಬಿಟ್ಟು 3 ಜನ ಲ್ಯಾಂಡ್ ಆದರು. ಇವಾಗ ಒಬ್ಬರು ಅಲ್ಲಿ ಲ್ಯಾಂಡ್ ಹಾಕಕ್ಕೆ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಲ್ಯಾಂಡ್ ಆಗವ್ರೆ. ಫುಲ್ ಕಳ್ಗಳ ಮಧ್ಯ ಫುಲ್ ಡ್ಯಾಮೇಜ್ ಆಗೈತೆ ಅವ್ರಿಗೆ. ಇಬ್ಬರು ಲ್ಯಾಂಡ್ ಆಗವ್ರೆ. ಅಲ್ಲೊಂದು ಹುಡುಗಿ ಬರ್ತಾಳಲ್ಲ ಅವಳು, ಮತ್ತು ಇಲ್ಲೊಬ್ಬ ಅಂಕಲು. ನಾವು ಲ್ಯಾಂಡ್ ಆಗಿ ಒಂದು 5 ನಿಮಿಷಕ್ಕೆ ಇವ್ರು ಲ್ಯಾಂಡ್ ಆಗಿದ್ದು. ಅಷ್ಟರಲ್ಲೇ ವೆದರ್ ಚೇಂಜ್ ಆಗಿಬಿಟ್ಟೈತೆ, ಗಾಳಿನೇ ಇರಲಿಲ್ವಂತೆ. ಅದಕ್ಕೆ ಎಲ್ಡಾಕ್ಬಿಡ್ತು ಈ ಕಡೆಗೆ ಅವ್ರಿಗೆ. ನಾವು ಲ್ಯಾಂಡ್ ಆಗಿ 2 ಮಿನಿಟ್ಸ್ಗೆ ಇಂಥ ಇನ್ಸಿಡೆಂಟ್ ಆಯಿತು. ನಾವು ಲಕ್ಕಿನ ಅಂದ್ಕೊಂಡಿದ್ವಿ. ಅಲ್ಲಿಂದ ಮತ್ತೆ ಪಿಕಪ್ ಟ್ರಕ್ ಬಂದ, ಆ ಶಿಷ್ಯನೇ ಬಂದ, ಮತ್ತೆ ಹಾಕೊಂಡು ಮತ್ತೆ ದಿಢೇರ್ ಬಡೇರ್ ಅನ್ಕೊಂಬಿಟ್ಟು ಆರಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟ. ಸೊ ಇದು ನಂದು ಮೊದಲನೇ ದಿನದ ಕತೆ. ಇದು ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಅಲ್ಲಿ. ಅವಾಗ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್.